ರೈಸ್, ರಸಮ್, ಗೊಜ್ಜು, ಇದು ಏನಿದು ವಾಟರ್ಮೆಲನ್ ಗೊಜ್ಜು. GT World ಮಾಲ್. ಚೆನ್ನಾಗಿದೆ. ಆನಿಯನ್ ಎಲ್ಲ ಹಾಕೋರೆ ಇಲ್ಲ, ಹಳಗಿಳೋದೆಲ್ಲ ಇಲ್ಲ. ಅದರಿಂದ ಒಂದು ಸ್ವಲ್ಪ ಜಾಸ್ತಿನೇ ಬುದ್ಧಿ ಕಲ್ತ್ಕೊಬಿಟ್ಟಿರ್ತೀನಿ. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ನಿಮ್ಮ ಕರೆದು ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೈಸ್. ಗೈಸ್ ಫಸ್ಟ್ ಸೆಷನ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಮಾರ್ನಿಂಗ್ ಸೆಷನ್ ಇತ್ತು, 7ಗೆ ಹೊರಟಿದ್ದು. ಜಸ್ಟ್ ಹೊರಟಿದ್ದು ಈಗ ಹೋಗ್ತಾ ಇದ್ದೀವಿ. ತಿಂಡಿ ಮಾಡಬೇಕು ಹೋಗ್ಬಿಟ್ಟು. ಎಷ್ಟು ಅಲ್ಲ ಮೊನ್ನೆ ಲೇಟಾಗಿ ಎದ್ದೆ. ಲೈಕ್ ಒಂದೂವರೆ ಯಾರೋ ಹಾಯ್ ಫ್ರೆಂಡ್ಸ್ ಅಂದ್ಕೊಂಡೋದ್ರು. ಒಂದೂವರೆಯಲ್ಲಿ ಏನೋ ಮಲ್ಕೊಂಡು ಮಾರ್ನಿಂಗ್ ಬೇಗ ಎದ್ದೆ. ಲೇಟ್ ಆಯಿತು ಇವತ್ತು, ಬೇಗ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ನಿನ್ನೆ ಹಂಗೆ ಎದ್ದಿದ್ದು, ಮೊನ್ನೆ ಲೆಕ್ಕ ಎದ್ದಿದ್ದು. ನಿನ್ನೆ ಸ್ವಲ್ಪ ಬೇಗ ಮಲ್ಕೊಳ್ಳೋಣ ಅಂತ ಮಲ್ಕೊಂಡೆ. ಬಟ್ ಮಲ್ಕೊಂಡ್ರೂ 12:30 ಆಯಿತು. ಬಿಕಾಸ್ ಆಫ್ ಗೈಸ್ ಅವಳು ಹುಷಾರಿಲ್ಲ ಅಂತ ಬಂದಿಲ್ಲ ಆಯಿತಾ. ಇದು 3 days ಬಂದಿಲ್ಲ ಅವಳು. ಈಗ ನೋಡೋಣ ಅವಳು ಏನು ಮಾಡ್ಕೊಂಡು. ಮಲ್ಕೊಂಡೋಣ ಗೈಸ್. ಮಲ್ಕೊಂಡಿದ್ದಾರೆ. ಮೋನಿಶಾ ಎದೋಡ್ರಿ, ತಿಂಡಿಗೆ ಹೋಗೋಣ. ತಿಂಡಿ ಮಾಡೋಕೆ ಹೋಗ್ಬೇಕು. ಏನು ಗೊತ್ತಾ, ಇಲ್ಲಿಗೆ ಬಂದ್ರೋವರೆಗೂ ಹೊಟ್ಟೆ ಹಸ್ವಾಗುತ್ತೆ. ಆಮೇಲೆ ಹಿಂಗೆ ಕುತ್ಕೊಬಿಟ್ರೆ ಏನು ಹೊಟ್ಟೆ ಹಸ್ವಾಗಲ್ಲ. ಅಲ್ಲಿ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಸಖತ್ ಹೊಟ್ಟೆ ಹಸ್ವಾಗುತ್ತೆ ಗೈಸ್. ಯಾಕೆ ಈಗ ಹೋಗಿ ತಿಂಡಿ ಮಾಡಬೇಕು. ಏನು ಮಾಡೋರೋ ಗೊತ್ತಿಲ್ಲ. ಹೋಗೋಣ. ಲಿಫ್ಟ್ ನೋಡಿ ಗೈಸ್ ಹೆಂಗೈತೆ ಒಳಗಡೆ. ಇವಳು ಬರಲಿ ಅನ್ನೋದಕ್ಕೋಸ್ಕರ ಅಡ್ಡ ಇವತ್ತು ಇಡ್ಲಿ. ಹೌದಾ? ಒಬ್ರು ಯಾರೋ ತಗೊಂಡೋಗ್ತೀರೇನೋ ತಟ್ಟೆ ನೋಡ್ಬಿಟ್ಟವಳೆ. ನೀನೇ ತಾನೆ ದುಡ್ಡು ಕೊಟ್ಟು ಇಡ್ಲಿ ತರಿಸ್ಕೊಂಡು ತಿಂತಿದ್ದಲ್ಲೇ. ಮತ್ತೆ ಹೋಗಿ ತಗೊಂಡೋಗಿ ಹೋಗಿ ಮತ್ತೆ ಇನ್ನೇನು ಹೇಳಿ, ತಿನ್ನಕ್ಕಾಗಲಿಲ್ಲ ಅಂದ್ರೆ. ಈಗ ಜಸ್ಟ್ ಮೋನಿ ಅಂತ ಸ್ಟಾರ್ಟ್ ಆಯಿತು. ಗೊತ್ತಮ್ಮ, ಹಾಕು ಹಾಕು, ಸಿಕ್ನವ್ರಿಗೆ ಹಾಕು. ಎಲ್ಲ ತಿಂಡಿ ತಿನ್ಕೊಂಡು ಹೋಗೋ ಟೈಮ್ಗೆ ನಾವು ಬಂದು ತಿಂಡಿ ತಿಂತಿರ್ತೀವಿ. ಲಾಸ್ಟಲ್ಲಿ ಇರ್ತವೆ, ತಣ್ಣಗಾಗ್ಬಿಟ್ಟಿರ್ತವೆ. ಯಾರಿಗೆ ಇಡೋಣ ನಮ್ಗೆ ಕಷ್ಟ. ಇವತ್ತಿಂದು ತಿಂಡಿ ಬಂದು ಇಡ್ಲಿ, ಚಟ್ನಿ 3 ಹಾಕ್ಕೊಂಡ. ಆಮೇಲೆ ಇರಲಿ ಅಂತ ಹಾಕ್ಕೊಂಬಿಟ್ಟೆ. ಆಮೇಲೆ ಮತ್ತೆ ಹೋಗೋಕ್ಕಾಗಲ್ಲ, ಬಿಸಿ ಬಿಸಿದು ಹಾಕ್ಕೊಡ್ತಿದ್ರು. ಅಲ್ಲಿ ಖಾಲಿ ಆಗಿಬಿಟ್ಟಿತ್ತು. ಮತ್ತೆ ಹೋದರೆ ನಿಂತ್ಕೊಂಡು ಅದೆಲ್ಲ ಬರಬೇಕು. ಒಂದು ಎಕ್ಸ್ಟ್ರಾ ಇರಲಿ ಅಂತ ಹಾಕ್ಕೊಂಬಂದೆ ಅಷ್ಟೇ. ಏನು ಬೇಕು ಲೆಕ್ಕನ ಇಡ್ಲಿ ಜೊತೆ? ವಡೆನೇ ವಡೆ ಕೇಳ್ತಿದ್ದೆ. ವಡೆನೇ ವಡೆ ಕೇಳ್ತಾಯಿದ್ದೆ. ನನಗೆ ಓಕೆ ಗೈಸ್, ನನಗೆ ಚಟ್ನಿ ಇಷ್ಟ, ನಾನು ತಿಂತೀನಿ ಅಷ್ಟೇ. ಅವಳಿಗೂ ಚಟ್ನಿ ಇಷ್ಟ. ಅವಳು ಚಟ್ನಿನೇ ತಿನ್ನೋದು, ಸಾಂಬಾರು ತಿನ್ನಲ್ಲ ಅವಳು. ಹಾಗಾಗಿ ಓಕೆ ನಮಗೆ. ಟೇಸ್ಟ್ ಹೇಳ್ತೀನಿ ನೋಡಿ. ಅಂದರೆ ಒಂದಷ್ಟು ಜನ ನಿಂತ್ಬಿಟ್ಟಿದ್ವಾ, ಒಂದು 7-8 ಜನ. ಅವರು ಹಂಗೆ ಬಿಸಿದು ಹಾಕ್ಕೊಡ್ತಿದ್ರು. ಅದಕ್ಕೆ ಬೇಗ ಎತ್ತಿದ್ದಾರೆ ಅನ್ಸುತ್ತೆ, ಬೆಂದಿಲ್ಲ ಅಂದರೆ. ಚಟ್ನಿ ಸುಮ್ಮನೆ ನಾರ್ಮಲ್ ಆಗಿದೆ, ಅಂದರೆ ಏನಿದಿಲ್ಲ. ಗೈಸ್ ಊಟಕ್ಕೆ ಹೋಗೋದಕ್ಕಿಂತ ಮುಂಚೆ ತಿನ್ನೋಣ, ಊಟ ಜೊತೆ ತಿನ್ನೋಣ? ಜೊತೆ ತಿನ್ನೋಣ. ಇಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ ಗೈಸ್. ಇನ್ನೊಂದು ಎಷ್ಟು, ಒಂದು 1/2 hour ಬೇಕಾ? ಅರ್ಧ ಗಂಟೆ ಊಟಕ್ಕೆ ಹೋಗ್ತೀವಿ. ಇಲ್ಲಿಗೆ ತೊಗೊಂಬರ್ತೀವಿ ಊಟನ. ಸೊ ಅದ್ರ ಜೊತೆ ತಿನ್ನೋಣ ಅಂತ ಅಂದ್ಬಿಟ್ಟು ಕಲ್ಲಂಗಡಿ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ತಿನ್ಬೇಕು. ಮೋನಿಶಾ ಬಂದಿಲ್ಲ ಇನ್ನೂ. ಅಷ್ಟೇ ಗೈಸ್. ನೀಟ್ ಡಯಟ್ನ ಮೇಂಟೈನ್ ಮಾಡ್ತಿದ್ದೀನಿ. ಯಾವಾಗ ಬ್ರೇಕ್ ಆಗುತ್ತೆ ಗೊತ್ತಿಲ್ಲ, ಮಾಡ್ತಾ ಇದ್ದೀನಿ. ಮೇ ಬಿ ಇವತ್ತು ಸ್ವಲ್ಪ ಮಾಲ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಇಲ್ಲೇ ಹತ್ರ GT ಮಾಲ್ ಇದೆ, ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ ಬ್ರೇಕ್ ಆಗುತ್ತಾ, ಮ್ಯಾನೇಜ್ ಮಾಡ್ಕೋತೀನ ಅಂತ ಅಂದ್ಬಿಟ್ಟು. ರೈಸ್, ರಸಮ್, ಗೊಜ್ಜು, ಇದು ಏನಿದು ವಾಟರ್ಮೆಲನ್ ಗೊಜ್ಜು. ಸಾರಿ, ರಸಮ್ ಟೇಸ್ಟ್ ನೋಡುವ. ಚೆನ್ನಾಗಿದೆ ಗೈಸ್. ಇಲ್ಲೇ ನಮ್ಮ PG ತುಂಬ ಹತ್ರದಲ್ಲಿ GT ಮಾಲ್ ಇತ್ತು, ಅಲ್ಲಿ
ಇನ್ನು ಕಾಣಿಸ್ತಾನಿಲ್ಲ ಅದಕ್ಕೋಸ್ಕರ. ಇಲ್ಲಿದ್ದಲ್ಲ ಜಿ ಟಿ ವರ್ಲ್ಡ್ ಮಾಲ್ ಚಿಕ್ಕದು ಅನಿಸುತ್ತೆ. ಇಲ್ಲ ಸ್ಮಾಲ್ಗಿಂತ ದೊಡ್ಡದಾಗಿದೆ. ಬಟ್ಟೆ ನೋಡೋಣ ಅಂತ ಬಂದ್ವಿ, ಯಾವುದು ಇಷ್ಟನೇ ಆಗ್ತಿಲ್ಲ. ತುಂಬ ಚೆನ್ನಾಗಿದೆ. ಜೀನ್ಸಿಗಾ? ಏ ಹ್ಞೂ ಚೆನ್ನಾಗಿದೆ ನೋಡು. 2 ಚಿಕನ್ ರೋಲ್ ತೊಗೊಂಡಿದ್ದೀವಿ. ಇಲ್ಲಿಗೆ ನನ್ನ ಡಯಟ್ ಬ್ರೇಕ್ ಆಗಿದೆ. ಮುಗ್ದಿಲ್ಲ, ಬ್ರೇಕ್ ಆಗಿದೆ ಅಷ್ಟೇ. ಇವಾಗ ವಾಕ್ ಮಾಡಿ ಅದನ್ನು ಕ್ಯಾಲರಿನ ಬರ್ನ್ ಮಾಡ್ತೀನಿ ಗೈಸ್. ಕೊಡಿ ಮೇಡಮ್, ಟೇಸ್ಟ್ ಮಾಡುವ. ಅಲ್ಲಿ ಚೆನ್ನಾಗಿದೆ. ಆನಿಯನ್ ಎಲ್ಲ ಹಾಕೋರೆ. ಗೈಸ್ ಬಂದ್ಬಿಟ್ವಿ. ಏನು ಅಷ್ಟೊಂದು ದೊಡ್ಡ ಮಾಲ್ ಅಲ್ಲ, ಅಲ್ಲಿ ಏನು ಒಂದು ಡ್ರೆಸ್ ನೋಡಿದೆ ನಾನು ತೊಗೋಬೇಕು ಅಂತ ಅಂದ್ಬಿಟ್ಟು. ಸೊ ನೋಡೋಣ, ಅದು ಆದರೆ ತೊಗೊಬರ್ತೀನಿ. ತೊಗೊಬರೋಣ ಅಂದ್ಕೊಂಡೆ, ಇನ್ನೊಂದು ಹತ್ರ ನೋಡೋದಿದೆ, ಅಲ್ಲಿ ನೋಡ್ಬಿಟ್ಟು ಆಮೇಲೆ ಆದರೆ ಅಲ್ಲಿ ತೊಗೊಳ್ಳೋಣ ಅಂತ. ಆ್ಯಂಡ್ ನಾವು ಚಿಕನ್ ರೋಲ್ ತಿಂದು ಮೋನಿಶಾ ಅವ್ರಿಗೆ ಮೋಮೋಸ್. ಚೆನ್ನಾಯ್ತಾ? ಚೆನ್ನಾಗಿದೆ. ಅಷ್ಟೇ ಗೈಸ್, ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಎದ್ದೊಳ್ತೀನಿ. ಕಣ್ಣೆಲ್ಲ ಉರಿತಿದ್ದು, ಫುಲ್ಲು ಹಿಂಸೆ ಆಗ್ತಿದೆ. ಸೊ ಮಲ್ಕೊಂಡಿದ್ದೊಳ್ತೀನಿ. ಬಾಯ್ ಗೈಸ್. ಇವತ್ತು ನೈಟ್ ಡಿನ್ನರ್ ಇದೇನು ಜೀರಾ ರೈಸ್ ಮತ್ತು ಸಾಂಬಾರು ಕೊಟ್ಟಿದ್ದಾರೆ, ತಿನ್ನಬೇಕು. ಯಾಕೋ ಇವತ್ತು ಒಳಗಡೆ ಕುತ್ಕೊಂಡು ತಿನ್ನೋದಕ್ಕೆ ಮನಸ್ಸಾಗ್ತಿಲ್ಲ ಗೈಸ್, ಅದಕ್ಕೆ ತಿನ್ಕೊಂಡಿದ್ದೀನಿ. ಟೇಸ್ಟ್ ನೋಡಿ. ಓಕೆ ಥರ ಇದೆ. ಗೈಸ್, ಒಂದು ಇಲ್ಲಿಗೆ ಬಂದಾಗಿಂದ ಸ್ವಲ್ಪ ಲೇಟಾಗಿ ಮಲ್ಕೊಳ್ಳೋಕೆ ಸ್ಟಾರ್ಟ್ ಆಗಿ ಎಡಿಟಿಂಗ್ ಲೇಟ್ ಆಗುತ್ತೆ, ಮತ್ತು ಸ್ವಲ್ಪ ವರ್ಕ್ ಮಾಡೋದು ಸ್ಟಾರ್ಟ್ ಆಗಬೇಕು. ಸ್ವಲ್ಪ ವರ್ಕ್ ಮಾಡೋದೆಲ್ಲ ಲೇಟಾಗಿ ಮಲ್ಕೊಳ್ಳೋದು ಎಲ್ಲ ಲೇಟ್ ಆಗಿಬಿಡುತ್ತೆ. ಬೆಳಗ್ಗೆ ಮತ್ತೆ ಒಂದು 5:45, 6ಗೆ ಎದ್ದೇಳಬೇಕು. ಎಷ್ಟು ಹಿಂಸೆ ಆಗಿದೆ ಅಂದರೆ ಸಿಕ್ಕಾಬಿಟ್ಟೆ ತಲೆನೋವು ಒಂಥರ. ಇಲ್ಲೆಲ್ಲ ಫುಲ್ ಹಿಡ್ಕೊಂಡಂಗೆ ಅನಿಸಿದೆ. ಇಲ್ಲಿ ಟ್ಯಾಬ್ಲೆಟ್ ತೊಗೊಂಬಂದು ಇಟ್ಟಿದ್ದೀನಿ. ಟೆರಸಿಗೆ ಬಂದಿದ್ದೀನಿ ಗೈಸ್. ನೋಡಿ, ಒಂದು ಸ್ವಲ್ಪ ನುಂಗ್ಬಿಟ್ಟು ರೆಸ್ಟ್ ಮಾಡಬೇಕು. ಸ್ವಲ್ಪ ಇಲ್ಲ ಬಂದಿಲ್ಲ ನನಗೇನು ಜ್ವರ ಬಂದಿಲ್ಲ. ತುಂಬ ಕಣ್ಣೆಲ್ಲ ಉರಿ ಅನಿಸುತ್ತೆ. ನಿದ್ದೆ ಇಲ್ಲ ಅನ್ನೋದೇ ಮೇನ್ ರೀಸನ್ನು. ಸೊ ಅದಕ್ಕೆ ಇವತ್ತೊಂದಿನ ನೀಟಾಗಿ ರೆಸ್ಟ್ ಮಾಡೋಣ ಅಂದ್ಬಿಟ್ಟು. ಏನೂ ಮಾಡೋಕ್ಕಾಗಲ್ಲ ಗೈಸ್, ನಿದ್ದೆ ಇಲ್ಲದೆ ಆಗಿರೋದಷ್ಟೇ ಇದೆಲ್ಲ. ಸೊ ಟ್ಯಾಬ್ಲೆಟ್ ತೊಗೊಂಡು ಇವತ್ತೊಂದಿನ ರೆಸ್ಟ್ ಮಾಡಿದ್ರೆ ಓಕೆ ಅಂತ ಅನಿಸುತ್ತೆ. ಲೈಕ್ ಮೆಚುರಿಟಿ ಬಂದಷ್ಟು ಒಂಥರ ಲೈಫ್ ಕಾಂಪ್ಲಿಕೇಟೆಡ್ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಎಲ್ಲನೂ ಫೇಸ್ ಮಾಡಬೇಕಾಗುತ್ತೆ. ಎಲ್ಲ ಒಂದೊಂದು ಫೇಸ್ ಲೈಫಲ್ಲಿ, ಒಳ್ಳೆಯದು ಕೆಟ್ಟದ್ದು, ನಗೋದು, ಅಳೋದು ಎಲ್ಲನೂ ಇವತ್ತು ಹತ್ತೋಳೋದಕ್ಕೆ ಎಲ್ಲನೂ ಒಂದೊಂದು ಫೇಸ್. ಏನಕ್ಕತ್ತೆ ಹಾಗೆ ಕೆಲವೊಂದು ರೀಸನ್. ಅದನ್ನ ಅದು ಲೈಕ್ ಅಳೋದಕ್ಕೆ ರೀಸನ್ ಒಂಥರ ಸಿಲ್ಲಿ ಆಗಿರುತ್ತೆ. ಬಟ್ ಅದು ಏನು ಮಾಡೋಕ್ಕಾಗಲ್ಲ. ಒಂದು ಇಲ್ಲ ಅಳಗಿಳೋದೆಲ್ಲ ಇಲ್ಲ, ಅದರಿಂದ ಒಂದು ಸ್ವಲ್ಪ ಜಾಸ್ತಿನೇ ಬುದ್ಧಿ ಕಲ್ತ್ಕೊಬಿಟ್ಟಿರ್ತೀನಿ. ಅದು ಒಂದು ಅಷ್ಟೇ. ಈಗ ತಗೊಳ್ಳೋಣ ಬನ್ನಿ. ಇದು ಮನುಷ್ಯರು ನುಂಗೋ ಥರ ಇಲ್ಲ, ದನಗಳು ನುಂಗೋ ಥರ ಐತೆ. ಬಟ್ ಏನು ಮಾಡೋಕ್ಕಾಗಲ್ಲ, ತೊಗೋಬೇಕು. ನನಗೆ ಇಷ್ಟು ಸಿಕ್ಕಾಬಟ್ಟೆ ಕಣ್ಣು ಬರ್ತಿರೋದು ಏನು ಗೊತ್ತಾಗ, ಕಣ್ಣುರಿ ಏನಕ್ಕೆ ಅಂತಂದರೆ ಜಾಸ್ತಿ ಹೊತ್ತು ನಿದ್ದೆ ಮಾಡ್ತಿಲ್ಲ ನಾನು. ಒಂದು 4 hours 5 hours ಅಷ್ಟೇ ನಿದ್ದೆ ಸಾಕಾಗ್ತಿಲ್ಲ ನನಗೆ. ಅಂದರೆ ವಿಡಿಯೋ ಎಡಿಟ್ ಮಾಡೋದಕ್ಕೇ ಟೈಮ್ ಹೋಗ್ತೈತೆ ಗೈಸ್. ಕಂಟಿನ್ಯೂಸ್ ಆಗಿ ಅದು ಒಂದು ಇವಾಗ ಭಾನುವಾರ ಬಂದರೆ 2 ವಾರ. ಅದು ನೆಕ್ಸ್ಟ್ ಇಂದ ಕ್ಲಾಸ್ಗಳು ಜಾಸ್ತಿ ಇರುತ್ತೆ, ಅವಾಗ ಇನ್ನೂ ಸ್ಟ್ರೆಸ್ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ ಗೈಸ್. ಇವಾಗ ನನ್ನ ಏಜು ಕಷ್ಟಪಡೋ ಏಜು ಅಂತ ಅಂದ್ಕೊಂಡು ಕಷ್ಟಪಡ್ತಾ ಇದ್ದೀನಿ. ನೋಡುವ ಅಷ್ಟೇ. ಒಂದು 2 ವಾರ ಕಂಟಿನ್ಯೂಸ್ ಆಗಿ ನಿದ್ದೆ ಇಲ್ಲದೆ ಇರೋದ್ರಿಂದ ಈ ಥರ ಸಿಕ್ಕಾಪಟ್ಟೆ ಕಣ್ಣು ಬಂದಿರೋದು. ಫಸ್ಟ್ ಟೈಮ್ ನನಗೆ ಹೀಗೆಲ್ಲ. ನಾನು ನಮ್ಮೂರಲ್ಲಿದ್ದಾಗ ಮನೇಲಿದ್ದಾಗ 10:30 ಲಾಸ್ಟ್ ಮಲ್ಕೊಬಿಡ್ತಾ ಇದ್ದೆ. ಇಲ್ಲೇನು ಮಾಡೋಕ್ಕಾಗಲ್ಲ. ಇಲ್ಲಿ 11:30 1 ಗಂಟೆ 12:30 1:30 2 ಗಂಟೆ ಮ್ಯಾಕ್ಸ್ ಅಂದರೆ 1:30 ಅಷ್ಟೇ. ಅದೆಷ್ಟು ಬೇಗ 10 ಗಂಟೆಗೆ ಮಲ್ಕೊಂತೀವಿ ಅಂದ್ರೂ ಹಾಗೆ ಆಗುತ್ತೆ ಗೈಸ್, ಹೆಂಗೋದ್ರೂ ಆಗುತ್ತೆ. ಏನಂತಂದರೆ ಆ್ಯಕ್ಚುಲಿ ಏನೋ ನಂದು ವರ್ಕ್, ಒಂದು ಎಡಿಟಿಂಗ್ ಎಲ್ಲ ಸೇರಿದ್ರೆ ಒಂದು 2-3 ಅವರ್ ಆಗುತ್ತೆ.
ಅದನ್ನು ಬಿಟ್ಟು ನಾರ್ಮಲ್ ಏನೂ ಎಡಿಟ್ ಮಾಡಿದೆ ಜಸ್ಟ್ ಕಟ್ ಮಾಡಿ ಹಾಕ್ತೀನಿ ಅಂತಂದರೆ ಒಂದು ಹಾಫ್ ಆನ್ ಅವರ್ 1 ಅವರ್ಗೆಲ್ಲ ಮುಗಿಸ್ಬಿಡ್ತೀನಿ. ಇಲ್ಲ ಅಂತಂದರೆ ಒಂದು 2-3 ಅವರ್ ಏನಾದರೂ ಕ್ರಿಯೇಟಿವ್ ಆಗಿ ಎಡಿಟ್ ಮಾಡಬೇಕಂದ್ರೆ 2-3 ಅವರ್ ಬೇಕಾಗುತ್ತೆ. ಅದ್ರ ಜೊತೆ ಲಾಸ್ಟಲ್ಲಿ ಮಲ್ಕೊಳ್ಳೋ ಒಂದು ಅರ್ಧ ಗಂಟೆಗೆ ಸಖತ್ತು ನಗ್ತೀವಿ. ನಗ್ಬಿಟ್ಟು ಲೈಫ್ ಬಗ್ಗೆ ಮಾತಾಡ್ಕೊಂಬಿಟ್ಟು ಅದೊಂದಷ್ಟು ಲ್ಯಾಗ್ ಆಗುತ್ತೆ ನಗೋದು. ಆಮೇಲೆ ಲೈಫ್ ಇಷ್ಟು ಕಾಂಪ್ಲಿಕೇಟೆಡ್ ಇದೆಯಾ, ಇಷ್ಟು ಈ ಥರ ಕಾಂಪಿಟೇಷನಲ್ಲಿರೋದು, ಇದರಲ್ಲಿ ಬದುಕ್ತಾ ಇದ್ದೀವಿ ಅದೆಲ್ಲ ಮಾತಾಡ್ಕೊಂಡು ಮಲಗೋಷ್ಟ್ರಲ್ಲಿ ಆಗುತ್ತೆ, ಲೇಟ್ ಆಗಿಬಿಡುತ್ತೆ. ಇದೇ ಆಗ್ತಾಯಿದೆ. ಅಪ್ಪ ಬನ್ನಿ ತಗೊಳ್ಳುವ. ಇಷ್ಟಪ್ಪ ಹೆಂಗೆ ನಮ್ಮದು ಅರ್ಧ ಹೇಳಿದಾರಾ? ಇಲ್ಲ, ಚಿಕ್ಕ ವಯಸ್ಸಲ್ಲಿ ಹಿಂಗೆ ಆಫ್ ಮಾಡ್ಕೊಂಬಿಟ್ಟು ಮುದ್ದೆಲಿ ಇಟ್ಕೊಂಡು ತಿಂತಾ ಇದ್ದೆ. ಆಮೇಲೆ ಹೇಳೋರು ತಿನ್ನಬಾರ್ದು ಅಂತ, ಬಟ್ ಸ್ಟಿಲ್ ಅದನ್ನೇ ಮಾಡ್ತಾ ಇದ್ದಿದ್ದು ನಾನು. ತಪ್ಪ ತಿನ್ಬಿಡ್ತೀನಿ ಫಸ್ಟ್. ಯಪ್ಪ ವಿಷ ಇಲ್ಲೇ ಇದ್ಬಿಡುತ್ತೆ ನನಗೆ. ಆ್ಯಕ್ಚುಲಿ ಹೆಂಗೆ ಗೊತ್ತಾಗ ನಾನು ಹಿಂಗೆ ಹಾಕೋತೀನಲ್ಲ, ನೀಟಾಗಿ ಒಳಗಡೆ ಹೋಗಲ್ಲ, ಬಾಯೆಲ್ಲ ಇದಾಗ್ಬಿಟ್ಟು ಸ್ಪ್ರೆಡ್ ನೀರು ಕುಡಿ ಜಾಸ್ತಿ, ಹಿಂಸೆ ಅನಿಸುತ್ತೆ. ಸಕ್ಕರೆ. ಇವಾಗ ಸ್ವಲ್ಪ ಹೊತ್ತು ವಾಕ್ ಮಾಡಿಬಿಟ್ಟು ರೂಮ್ಗೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ ಬನ್ನಿ. ಇವತ್ತೆಲ್ಲ ಬಟ್ಟೆ ತೊಳೆದಾಕಿದ್ದೀನಿ, ಮತ್ತೆ ಇಷ್ಟು ಬಟ್ಟೆ. ಇಲ್ಲ ಇದು ಏನು ಇನ್ನೂ ಆವಾಗ ಹಾಕಿ ತೆಗ್ದಿರೋದಷ್ಟೇ. ಇದು ಲೈಕ್ ಎಲ್ಲಿ ಮಾಲ್ಗೆ ಹೋಗಿದ್ನಲ್ಲ ಆವಾಗ ಹಾಕಿದ್ದೆ, ಹಂಗೆ ತೆಗ್ದಿರೋದಷ್ಟೇ. ಅದನ್ನೊಂದು ಇದು ಮಾಡಬೇಕು. ಇದನ್ನು ತೊಳಿಲೇಬೇಕು. ಲೇಕಿ ಇದನ್ನು ಹಾಕ್ಬಿಟ್ಟಿದ್ಲು, ಪೌಡ್ರ್ ಹಾಕ್ಬಿಟ್ಟಿದ್ಲು ಮೇಲೆ ಅಂತ ಅಂದ್ಬಿಟ್ಟು ತೊಳಿಬೇಕು. ನನ್ನ ಬೆಡ್ ಅಂತೂ ಕೆಟ್ಟ ಅಸಹ್ಯ ಆಗ್ಬಿಟ್ಟಿದೆ. ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು. ತಲೆಗೆ ಎಣ್ಣೆ ಹಚ್ಚಿಸ್ಕೊಳುವ ಅಂದ್ಕೊಂಡಿದ್ದೀನಿ. ನೋಡೋಣ, ತಲೆಗೆ ಎಣ್ಣೆ ಹಚ್ಕೋತೀನಿ. ಅದಕ್ಕಿಂತ ಮುಂಚೆ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಮುಖ ಎಲ್ಲ ತೊಳ್ಕೊಂಡು ವಿಕ್ಸ್ ಹಚ್ಕೊಬೇಕು ಗೈಸ್ ತಲೆನೋವಿಗೆ. ಬನ್ನಿ ಗೈಸ್. ಯಪ್ಪ, ಪ್ಯಾರಾಚೂಟ್ ಮಾತ್ರ ಯೂಸ್ ಮಾಡ್ತಿದ್ದೆ, ಏನು ಮಾಡೋಕ್ಕಾಗಲ್ಲ ಈಗ. ನಮ್ಮಮ್ಮ ಏನೊಂದು ಡ್ಯಾಂಡ್ರಫ್ ಆಗಿದೆಯೇನೆ? ಇಲ್ಲ, ಡ್ಯಾಂಡ್ರಫ್ ಇತ್ತು ಗೈಸ್, ಇವಾಗೆಲ್ಲ ಹೊಟ್ಟೋಗ್ಬಿಟ್ಟಿದೆ. ಖುಷಿ. ಇವಳು ಸಿಟ್ಟಲ್ಲಿ ಹಚ್ಚುತ್ತ, ಅವಳು ಹಂಗೆ ಹಚ್ಬೇಕೇನೆ, ನಿಧಾನಕ್ಕೆ ಹಿಂಗೆ ಹಚ್ಚಬಾರ್ದು. ಹೌದಾ? ಗೊತ್ತಿರಲಿಲ್ಲ ಗೈಸ್, ಕಲ್ತ್ಕೊಳ್ಳಿ. ಹಿಂಗೆ ಹಚ್ಬೇಕು. ಅಜ್ಜಿ ಇದ್ದೀರಲ್ಲ ಲೇ ನಮ್ಮ ಅಜ್ಜಿ ಫುಲ್ ಹಿಂಗೆ ಎಣ್ಣೆ ಇಷ್ಟು ಹರಳೆಣ್ಣೆ ಹಾಕ್ಬಿಟ್ಟು ಹಿಂಗೆ ತಟ್ಬಿಟ್ಟು ಹಿಂಗೆ 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 ಉಜ್ಬಿಟ್ಟಿರೋದು. ನಾನು ಇಲ್ಲಿ ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡ್ತಾಯಿದ್ದೀನಿ. ಐ ಡೋಂಟ್ ನೋ ಹೇಗಿದೆ ಅಂತ. ಮುಖ ತೊಳ್ಕೊಂಬಂದಿರೋದು ಚೆನ್ನಾಗೈತೆ. ಪಿಂಪಲ್ ಮಾರ್ಕ್ಸ್ ಎಲ್ಲ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಗೈಸ್. ನನ್ನ ಕಣ್ಣು ನೋಡಿ ಹೆಂಗೆ ರೆಡ್ಗೆ ಮಲ್ಕೊಳ್ಳಲ್ಲ. ಇಲ್ಲ ಕಣೆ, ಎಣ್ಣೆ ಬೇರೆ ಹಚ್ಚಿಲ್ವಲ್ಲ ನಾನು ಒಂದು ವಾರ. ಅದೇ ಇವಾಗ ಟೈಮ್ ಸಿಗ್ತಲ್ಲ. ಚೆನ್ನಾಗಿ ಮಸಾಜ್ ಮಾಡ್ತಾಳಲ್ಲ ಮನೆ ಕಂಡು. ಬೇಗ ಮನೆ ಕಂಡು ಒಳಗಪ್ಪ ಇವತ್ತು ಗೈಸ್. ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡು ಸ್ಕಿನ್ ಕೇರ್ ಮಾಡಿಕೊಂಡು ಅಷ್ಟೇ. ಇವತ್ತು ಎಡಿಟ್ ಮಾಡಲ್ಲ ಗೈಸ್, ಬೇಗನೆ ಮಲ್ಕೋತೀನಿ. 11:30. ಇನ್ನೊಂದು 2 hours ಬೇಗ ಮಲ್ಕೋತಾ ಇದ್ದೀನಿ ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಹೊರಟೋಗ್ಬಿಡ್ತು ವಾಯ್ಸು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆಗಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬಾಯ್.